ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಅಭಾವ ಎದುರಾಗಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುವಂತಹ ಲಕ್ಷಣಗಳು ಕೆಲವು ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಕಡೆ ಅಂತಾನೂ ಹೇಳಕ್ಕಾಗ್ತಿಲ್ಲ. ಮುಂಗಡವಾಗಿ ಹಣ ಕೊಟ್ಟರೂ ಕೂಡ ಸ್ಟಾಕ್ ಇಲ್ಲ ಅನ್ನುವಂತಹ ಆರೋಪವನ್ನ ಗ್ರಾಹಕರು ಹೇಳ್ತಿದ್ದಾರೆ. ನಗರ ಪ್ರದೇಶಗಳಿಗೆ ಮಾತ್ರ ಪೆಟ್ರೋಲ್ ಕೊಟ್ಟು ಗ್ರಾಮೀಣ ಭಾಗಕ್ಕೆ ಕಡೆಗಣನೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರ, ನೆಲಮಂಗಲ, ರಾಮನಗರ, ಆನೇಕಲ್, ಹೊಸಪೇಟೆ, ದೊಡ್ಡಬಳ್ಳಾಪುರದಲ್ಲಿ ತೈಲ ಅಭಾವ ಸೃಷ್ಟಿಯಾಗಿದೆ. ಗ್ರಾಮೀಣ ಭಾಗಕ್ಕೆ ದಯವಿಟ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಮಾಡಲಾಗ್ತಿದೆ. ಪೆಟ್ರೋಲ್ ಬಂಕ್ ಮಾಲೀಕರೇ ಈ ಕುರಿತಾಗಿ ಸರ್ಕಾರಕ್ಕೆ ಮನವಿಯನ್ನ ಇಡ್ತಾ ಇದ್ದಾರೆ. ಇದು ಗ್ರಾಹಕರ ಕೂಗಲ್ಲ, ಪೆಟ್ರೋಲ್ ಬಂಕ್ನ ಮಾಲೀಕರ ಮನವಿಯಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಮಾತ್ರ ಪೆಟ್ರೋಲ್ ಲಭ್ಯತೆ ಇದೆಯಾ? ಉಳಿದಂತೆ ಬೇರೆ ಕಡೆಗಳಲ್ಲಿ ವ್ಯತ್ಯಯಗಳು ಕಾಣಿಸ್ತಾ ಇದೆಯಾ? ಆ ವ್ಯತ್ಯಯಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗ್ತಿದೆ. ಈಗಾಗಲೇ ಕೋಲಾರ, ನೆಲಮಂಗಲ, ರಾಮನಗರ, ಆನೇಕಲ್, ಹೊಸಕೋಟೆ, ದೊಡ್ಡಬಳ್ಳಾಪುರ ಭಾಗದ ಪೆಟ್ರೋಲ್ ಬಂಕ್ನ ಮಾಲೀಕರು ನಮಗೆ ಸಮರ್ಪಕವಾಗಿ ಪೆಟ್ರೋಲ್ ಪೂರೈಕೆ ಆಗ್ತಿಲ್ಲ ಅನ್ನುವಂತಹ ವಿಚಾರವಾಗಿ ಸರ್ಕಾರದ ಮುಂದೆ ತಮ್ಮ ಸಮಸ್ಯೆಗಳನ್ನು ತೆರೆದಿಟ್ಟಿದ್ದಾರೆ. ಈ ಕೂಡಲೇ ನಮಗೆ ಪೆಟ್ರೋಲ್ನ ಪೂರೈಕೆ ಮಾಡಿ ಅಂತ ಕೋರಿದ್ದಾರೆ. ತಾರನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ನೀವು ಹೇಳ್ತಾ ಇದ್ರಿ ಗ್ರಾಮೀಣ ಭಾಗದಲ್ಲಿ ಮುಂಗಡ ಪಾವತಿ ಮಾಡಿದ್ರು ತೈಲ ಸಿಗ್ತಾ ಇಲ್ಲ ಬಂಕ್ಗಳಿಗೆ ಅಂತ. ಯಾವ ರೀತಿ ಇದೆ ಸರ್ ಸಮಸ್ಯೆ? ಶನಿವಾರ ಬೆಳಗ್ಗೆ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ನಮ್ಮ BPC ಡೀಲರ್ಸು ಮುಂಗಡ ಪಾವತಿ ಮಾಡಿದ್ದಾರೆ. ಆಗಲೇ ಪಾವತಿ ಮಾಡಿದ್ರು ಕೂಡ ಅವರಿಗೆ ಶನಿವಾರದಿಂದ ಸೋಮವಾರ ಸಂಜೆವರೆಗೂ ಲೋಡ್ ಸಿಕ್ಕಿರಲಿಲ್ಲ. ರೂರಲ್ ಭಾಗ ಅಂದರೆ ಕೋಲಾರ, ನೆಲಮಂಗಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ರಾಮನಗರ, ಆನೇಕಲ್ಲು. ಟು ಬಿ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ರೂರಲ್ ಪಾರ್ಟ್ಸ್ನ ಬೆಂಗಳೂರು ನಾರ್ತು, ಬೆಂಗಳೂರು ಸೌತ್ ಅಂತ ಕರೆಯೋದು. BPC ROಗಳಲ್ಲಿ ಇವರು ಸ್ಟಾಕ್ ಕೊಡ್ತಾ ಇಲ್ಲ. ಸ್ಟಾಕ್ ಕೊಡದೇ ಇರೋದ್ರಿಂದ ಸ್ಟಾಕು ಅಲ್ಲೂ ಇದೆ. ಅಕ್ಕಪಕ್ಕ IOC HPC ಬಂಕ್ಗಳಿದೆ ರೂರಲ್ ಏರಿಯಲ್ಲಿ. ಇಲ್ಲಿ ಖಾಲಿ ಇದೆ, ಇಲ್ಲಿಲ್ಲ ಸ್ಟಾಕು ಅಂದ್ಬಿಟ್ಟು ಅಲ್ಲೋಗ್ತಾರೆ ಜನ. ಅಂಥ ಏರಿಯಾಗಳಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿದೆ. ಅಲ್ಲಿಂದ ಅವರು ಪೆಟ್ರೋಲು ಡೀಸೆಲ್ನ IOC HPC ತೊಗೊಂಡಿದ್ದಾರೆ. ನಮ್ಮ ಕೋರಿಕೆ ಏನು ಅಂದರೆ ಬೆಳಗ್ಗೆಯಿಂದ ದಯವಿಟ್ಟು ರೂರಲ್ ಡೀಲರ್ಸ್ಗೆ ಫಸ್ಟ್ ನೀವು ಲೋಡ್ ಕೊಡಿ. BPCಲಿ ಈಗ ಸಮಸ್ಯೆ ಆಗಿರೋದು. ಮುಂದಕ್ಕೆ HPCದು ಆಗ್ಬೋದು, IOCದು ಆಗ್ಬೋದು, ಆಗದೇ ಇದ್ದರೂ ಇರ್ಬೋದು. ದಯವಿಟ್ಟು ಕೊಡಿ. ನಮ್ಮ ರೂರಲ್ಲು, ನಮ್ಮ ರೈತಾಪಿತ ಜನ ಇರೋದಲ್ಲ, ನಮ್ಮಂಥವ್ರು ಇರೋದು ರೈತರು, ಅವ್ರು ಕೊಡಿ ಲೋಡು. ನೀವು ಸಿಟಿಗೆ ಕೊಟ್ಬಿಟ್ಟು ರೂರಲ್ ಕೊಡದೇ ಇದ್ದರೆ ಈಗ ಏನಾಗಿದೆ ಗಡಿ ಭಾಗದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀವಿ, ಎಲ್ಲ ಕಡೆ ಸ್ಟಾಕ್ ಪ್ಯಾನಿಕ್ ಬೈಯಿಂಗ್ ಆಗಿದೆ. ಆಮೇಲೆ ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಏನಂತ, ಇಲ್ಲ ನಮ್ಮ ಹತ್ರ ಕರೆಕ್ಟ್ ಆಗಿದೆ, ಎಲ್ಲರ ಹತ್ರ ಇದೆ, ಪ್ಯಾನಿಕ್ ಬೈಯಿಂಗ್ ಆಗಿದೆ. ಈಗ ಬೆಂಗಳೂರು ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಕ್ರೆಡಿಟ್ ಫೆಸಿಲಿಟಿ ಏನಿದೆ ಅದಷ್ಟೇ ಬದಲಾವಣೆ ಆಗಿದ್ದು ಮುಂಗಡ ಯಾರೆಲ್ಲ ಪಾವತಿ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಮ್ಮ, ಮುಂಗಡ ಮಾಡಿರೋರ ಸಮಸ್ಯೆನೇ ನಾನು ಹೇಳ್ತಾ ಇರೋದು. ಪೆಟ್ರೋಲ್ ಬಂಕ್ಗಳಿಗೆ ಹಾಗಾದ್ರೆ ಡ್ರೈ ಔಟ್ ಆಗಿದಾವೆ ಸರ್? 30ರಿಂದ 35 ಬಂಕ್ ಡ್ರೈ ಇಲ್ಲ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಲೋಡ್ ಬರೋಕ್ಕೆ ಅವ್ರಿಗೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ, ನಿನ್ನೆ ಸಾಯಂಕಾಲದಿಂದ ಸ್ಟಾರ್ಟ್ ಆಗಿದೆ ರೂರಲ್ ಏರಿಯಾಸ್ಗೆ. ಅದು ಬೇರೆ ಏರಿಯಾಸ್ಗೆ ಹಂಗೆ ಸ್ಪ್ರೆಡ್ ಔಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ನಾವು ಇದನ್ನಾಗಲೇ ಫುಡ್ ಆ್ಯಂಡ್ ಸಪ್ಲೈಸಲ್ಲೂ ಮಾತುಕತೆ ಮಾಡಿದ್ದೀವಿ. ನಾವು ಅಧಿಕಾರಿಗಳನ್ನ ಇನ್ನೊಂದು ದಿವಸ 2 ದಿವಸದಲ್ಲಿ ಮೀಟ್ ಮಾಡ್ತೀವಿ, ಇದನ್ನು ಹೇಳ್ತೀವಿ ಮೇಡಮ್. ನೀವು ಹೇಳ್ತಾ ಇದ್ರಿ ಕೊರೋನಾ ಟೈಮಲ್ಲಿ ನಮಗೆ ಈ ರೀತಿ ಪರಿಸ್ಥಿತಿ ಇತ್ತು ಅಂತ. ಅಷ್ಟು ಕ್ಲಿಷ್ಟಕರವಾಗಿರುವಂಥ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡ್ತಾ ಸರ್ ಈಗ? ಇಲ್ಲ, ಕೊರೋನಾ ಟೈಪಲ್ಲೂ ನಾನು ಹೇಳಿದ್ದು ಏನಂದರೆ BPC ಫಸ್ಟು ರೇಷನಿಂಗ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ HPC. ಅದು ನಾವು ಡೀಲರ್ಗಳು ಓಡಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ತಿಳಿಸಿ, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಬಂದರು, ಎಲ್ಲ ಅನಲೈಸ್ ಮಾಡಿದ್ರು, ಎಲ್ರಿಗೂ ಕೊಡಿಸಿದ್ರು ಲೋಡು. ಯಾಕೆ ಅಂತ? ಯಾಕಂದ್ರೆ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಮ್ಮ ಹತ್ರ ದಾಸ್ತಾನ್ ಇದೆ, ಯಾವ ಸಮಸ್ಯೆಯೂ ಇಲ್ಲ ಅಂತ. ತೈಲ ಕಂಪನಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಸ್ಟಾಕು ಭಾರತ್ ಪೆಟ್ರೋಲಿಯಮಲ್ಲೂ ಇದೆ. ಏನಕ್ಕೆ ಆಗ್ತಾ ಇದೆ ಅಂತ ಭಾರತ್ ಪೆಟ್ರೋಲಿಯಂ ಅವ್ರನ್ನೇ ಕೇಳಬೇಕು. ಅವ್ರನ್ನೇ ಕೇಳಬೇಕು. ಈಗ ರೂರಲ್ಗಾಗ ಸಮಸ್ಯೆ, ನಾಳೆ ಸಿಟಿಯಲ್ಲಾದರೆ ಪ್ಯಾನಿಕ್ ಬೈಯಿಂಗ್ ಇನ್ನೂ ಸ್ಟಾರ್ಟ್ ಆಗುತ್ತೆ. ಅದಾಗಬಾರ್ದು ಅಂತ ನಾವು ನಿಮ್ಮ ಹತ್ರ ಬಂದಿರೋದು. ಯಾರಿಗೂ ಪ್ಯಾನಿಕ್ ಆಗೋದು ಬೇಡ. ನಮ್ಗೇನು ಬೇಕೋ ಪ್ರಾಡಕ್ಟು ಲಿಫ್ಟ್ ಮಾಡೋಂಗಿರಬೇಕು. ಅದು ಬೆಂಗಳೂರು ರೂರಲ್ ಇರ್ಬೋದು, ಕರ್ನಾಟಕದ ಗಡಿ ಭಾಗದ ರೂರಲ್ ಏರಿಯಾ ಇರ್ಬೋದು, ಎಲ್ಲರೂ ಒಂದೇ ಅಲ್ವಾ? ಎಲ್ಲ ಅದೇ ಪೆಟ್ರೋಲ್ ಅದೇ ಡೀಸೆಲ್ ಯೂಸ್ ಮಾಡೋದು. ಪ್ಯಾನಿಕ್ ಬೈಯಿಂಗ್ ಆಗಬಾರ್ದು ಬೇರೆ ಕಡೆ ಆದಂಗೆ. ಇದು ನಿಮ್ಮಲ್ಲಿ ವಿನಂತಿ ಏನು ಅಂದರೆ ಫುಡ್ ಆ್ಯಂಡ್ ಸಪ್ಲೈಸ್ ಮಿನಿಸ್ಟ್ರು ನಮ್ಮನ್ನು ಕರೆದು ಒಂದು ಸತಿ ಮಾತಾಡಿ ಇದನ್ನೆಲ್ಲ ರಿಸಾಲ್ವ್ ಮಾಡಿಕೊಡ್ಲಿ.